ನಾನು ನನ್ನ ಪಾಸ್ಟ್ ಲೈಫ್ ಬಗ್ಗೆ ಮಾತಾಡೋದಾದರೆ ಎಲ್ಲ ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ಕುಟುಂಬ, ಎಲ್ಲವೂ ಸರಿನೇ. ನನ್ನ ಮಗನಿಗೆ ಒಳ್ಳೆ ತಂದೆ, ಎಲ್ಲ ಸರಿ. ಬಟ್ ಕೆಲವು ಏನಾಗುತ್ತೆ ಅಂತಂದರೆ ವ್ಯಕ್ತಿ ವ್ಯಕ್ತಿ ಸೇರಿದಾಗ ಅವ್ರಿಗೂ ನಮಗೂ ಎಷ್ಟೋ ವಿಚಾರಗಳಲ್ಲಿ ಅಂತರ ಬಂದೇ ಬರುತ್ತೆ. ಅವ್ರು ಮಾಡೋದನ್ನೆಲ್ಲ ನಾವು ಒಪ್ಕೋಬೇಕು ಅಂತಲ್ಲ, ಅಥವಾ ನಾವು ಮಾಡೋದನ್ನೆಲ್ಲ ಅವ್ರು ಒಪ್ಕೋಬೇಕು ಅಂತಲ್ಲ. ಆ್ಯಂಡ್ ಅದಕ್ಕೂ ಮೀರಿ ತುಂಬ ಜನಕ್ಕೆ, ಅನೇಕ ಜನಕ್ಕೆ ಇವ್ರು ಡಿವೋರ್ಸ್ ತೊಗೊಂಡಿರೋದನ್ನೇ ಏನೋ ಇವರು ದೊಡ್ಡ ಸಂದೇಶ ಅನ್ನೋ ಥರ ಮಾಧ್ಯಮದ ಮುಂದೆ ಮಾತಾಡ್ತಾರೆ ಅಂತಲೂ ಕೆಲವ್ರು ಹೇಳ್ತಾರೆ. ನಾನು ಯಾವುದು ಸಂದೇಶ ಯಾರಿಗೂ ಕೊಡ್ತಾ ಇಲ್ಲ. ಅಥವಾ ನೀವು ಡಿವೋರ್ಸ್ ತೊಗೊಳ್ಳೋ ಹಾದಿಲಿದ್ದರೆ, ಅಥವಾ ಗಂಡ ಹೆಂಡತಿ ಏನೋ ಒಂದು ಪ್ರಾಬ್ಲಮ್ ಅಂದಾಗ ನೀವು ಡಿವೋರ್ಸ್ ತೊಗೊಳ್ಳಿ ಅಂತಲೂ ನಾನು ಹೇಳ್ತಿಲ್ಲ. ನಾನು ಹೇಳೋದು ಒಂದೇನು ಅಂದರೆ, ಅಕಸ್ಮಾತ್ ಯಾವುದೋ ವ್ಯಕ್ತಿಗಳ ಜೊತೆ ಅಥವಾ ಗಂಡ ಹೆಂಡತಿ ಅಥವಾ ಏನೇ ಇರಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ, ಇವತ್ತು ನಾವು ನೋಡ್ತಿದ್ದೀವಿ ಏನೇನೋ ಆಗ್ತಾಯಿದೆ. ಅನೈತಿಕ ಸಂಬಂಧ, ಕೊಲೆ ಅಂತೆ, ಮತ್ತು ಹೆಂಡತಿ ಗಂಡ ಜೊತೇಲಿ ಇದ್ಕೊಂಡೇ ಬೇರೆ ಬೇರೆ ಸಂಬಂಧಗಳು, ಇವೆಲ್ಲ ಅಸಹ್ಯ ಅನಿಸುತ್ತೆ. ಈ ಅಸಹ್ಯದ ಬದುಕು ಮಾಡೋದಕ್ಕಿಂತ ಗೌರವಿತವಾಗಿ ಆ ವ್ಯಕ್ತಿನೂ ನೀವು ಗೌರವಿಸ್ತಾ, ಆ ಕುಟುಂಬವನ್ನು ನೀವು ಗೌರವಿಸ್ತಾ, ನಿಮಗೂ ನೀವು ಗೌರವವನ್ನು ಕೊಟ್ಕೊಳ್ತಾ, ಎಲ್ಲೋ ನೀವು ಇದಾಗದೆ ಆರಾಮಾಗಿ ಹೇಳಿ ಹೊರಗಡೆ ಬರೋವಂಥ ತುಂಬ ಸೂಕ್ತ ನನಗನ್ಸೋ ಪ್ರಕಾರ. ಯಾಕಂದರೆ ತುಂಬ ಒಂದು ಸಂಬಂಧದ ಗಲೀಜು ಮಾಡ್ಕೊಂಡ್ಬಿಡ್ತಾರೆ, ಒಂಥರ ಬೈಕೊಂಡು ಇನ್ನೊಂದು. ಮತ್ತು ಅವ್ನು ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ತಾನೆ ಅಂತನೋ, ಅಥವಾ ಇವಳು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾಳೆ ಅಂತನೋ ಫೋಟೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ವೀಡಿಯೋಗಳನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋದು, ತೇಜೋವಧಿ ಮಾಡೋದು. ಮತ್ತು ಇರುವಂಥ ಎಲ್ಲ ಫ್ರೆಂಡ್ ಸರ್ಕಲ್ಗಳಿಗೂ ಕೂಡ ಜೊತೆಲೇ ಇರ್ತಾರೆ, ಇವಳು ಇಂಥವಳು, ಅವ್ನು ಅಂಥವನು ಅಂತ ಈ ಮೆಸೇಜ್ಗಳನ್ನ ಸ್ಪ್ರೆಡ್ ಮಾಡುವಂಥದ್ದು. ಸಮಾಜದಲ್ಲಿ ಅವ್ರ ತಲೆನೇ ಎತ್ಕೊಂಡು ತಿರುಗಬಾರ್ದು, ಈ ಥರದ್ದೆಲ್ಲ ಅವ್ರ ಬಗ್ಗೆ ಪ್ರೊಜೆಕ್ಟ್ ಮಾಡುವಂಥದ್ದು. ನಾನು ಹೇಳೋದು ಅವಶ್ಯಕತೆ ಇಲ್ಲ. ನೀವು ಅವರನ್ನು ಅಸಹ್ಯ ಮಾಡೋಕ್ಕೆ ಹೊರಟಷ್ಟು ನೀವು ಅಸಹ್ಯ ಆಗ್ತಿರ್ತೀರ, ಅದನ್ನು ಮೊದಲು ನೀವು ತಿಳ್ಕೊಳ್ಳಿ. ಹಾಗಾಗಿ ನಿಮ್ಮ ವ್ಯಕ್ತಿತ್ವನ ಎತ್ತಿ ಹಿಡಿಬೇಕು. ಯಾವುದೋ ವ್ಯಕ್ತಿನ ಕೀಳು ಮಾಡೋದಕ್ಕೋಸ್ಕರ ನಿಮ್ಮ ವ್ಯಕ್ತಿತ್ವನ ನೀವು ಇದು ಮಾಡ್ಕೋಬೇಡಿ, ಬಿಡಿ. ಲಿವ್ ಆ್ಯಂಡ್ ಲೆಟ್ ಲಿವ್. ಅವರು ಬದುಕಲಿ, ಅವ್ರ ಕುಟುಂಬನೂ ಬದುಕಲಿ, ನೀವು ಬದುಕಿ, ನೀವು ನಿಮಗೇನಿದೆಯೋ ನಿಮ್ಮ ಚೌಕಟ್ಟಲ್ಲಿ ನೀವು ಬದುಕಿ. ಬಟ್ ಒಬ್ರಿಗೆ ಹಿಂಸೆ ಕೊಟ್ಟು ಇದು ಮಾಡಿ ಮೇಡಮ್, ಇನ್ನೊಂದು ಯಾರೇ ಆಗಲಿ, ಯಾವುದೇ ಸಂಬಂಧದಲ್ಲಿ ಹೆಣ್ಣುಮಗಳೇ ಆಗಲಿ ಗಂಡು ಮಗನೇ ಆಗಲಿ, ಹಿಂಸೆ ಪಟ್ಕೊಂಡು ಯಾರ ಜೊತೆಲಿ ಯಾರೂ ಇರೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ. ಬಟ್ ನನ್ನ ಲೈಫಲ್ಲಿ ಯಾವುದು ಈ ಥರದ ಅನುಭವಗಳಾಗಲಿಲ್ಲ. ನನಗೆ ನಾನು ಹೇಳಿದ್ನಲ್ಲ, ತುಂಬ ಒಳ್ಳೆ ಫ್ಯಾಮಿಲಿ ಎಲ್ಲವೂ ಇತ್ತು. ಬಟ್ ಕೆಲವು ವಿಚಾರಗಳು ನನ್ನ ಮನಸ್ಸಿಗೆ ಎಲ್ಲೋ ಅನ್ನಿಸ್ದಾಗ ನಾನೇ ಅದನ್ನು ಹೇಳ್ತೀನಿ, ಇಲ್ಲ ಬೇಡ ಅನಿಸುತ್ತೆ, ನಾವು ಇದರಿಂದ ಹೊರಗಡೆ ಬರಬೇಕು ಅಂತ. ಒಂದಷ್ಟು ನಾವು ಸಮಯ ತೊಗೊಳ್ತೀವಿ. ಇದೇನು ಒಂದೇ ದಿನದಲ್ಲಿ ಆದಂಥ ಪ್ರಾಸೆಸ್ ಅಲ್ಲ. ಯಾಕೆಂದರೆ ತಂದೆ ತಾಯಿನೂ ನಾವು ಕೇಳಬೇಕಾಗತ್ತೆ, ಅವರು ಅವ್ರ ತಂದೆ ತಾಯಿ ಜೊತೆ ಮಾತಾಡಬೇಕಾಗತ್ತೆ. ಎಲ್ಲವೂ ಆದಮೇಲೆ ನಾವು ಒಂದು ಡಿಸಿಷನ್ಗೆ ಬರ್ತೀವಿ. ಆಯಿತು, ನಮಗೂ ಒಬ್ಬ ಮಗ ಇದ್ದಾನೆ, ಅವನ ಭವಿಷ್ಯನೂ ನಮಗೆ ತುಂಬ ಮುಖ್ಯ. ಹಾಗಾಗಿ ನಮ್ಮ ಮಗನಿಗೆ ನಾವು ಕೆಟ್ಟ ಪರಿಸರದಲ್ಲಿ ಬೆಳೆಸೋದಕ್ಕೆ ನಮಗೆ ಇಷ್ಟ ಇಲ್ಲ. ಈಗ ತಂದೆ ತಾಯಿ ಏನೇ ಮಾಡಿದ್ರು ಪರಿಣಾಮ ಬೀರುವಂಥದ್ದು ಮಕ್ಕಳ ಮೇಲೆ.